ಹಾಯ್ ನಮಸ್ತೆ ಸ್ನೇಹಿತರೆ. ಏನಪ್ಪ ಇದು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಹಬ್ಬಕ್ಕೆ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ನಾವು ಮಾಡಲ್ಲ. ಅಂದರೆ ಫಸ್ಟಿಂದನೂ ನಮಗೆ ಅಭ್ಯಾಸ ಇಲ್ಲ ವರಮಹಾಲಕ್ಷ್ಮಿ ಕೂರಿಸಿ. ಸುಮಾರು ಸಲ ಅಂದ್ಕೊಂಡ್ವಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ. ಬಟ್ ನಮಗದು ಆಗಿ ಬರಲಿಲ್ಲ. ಒಂದು ಸಲ ಕೂರಿಸೋಣ ಅಂತೇಳಿ ಹೋಗಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಂಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ನನಗೆ ಫ್ರಿಜ್ಜು ನಮ್ಮ ಮನೇಲಿ ಇದ್ದಿದ್ದು ತುಂಬ ಚಿಕ್ಕದಿತ್ತು. ಯಾಕಂದರೆ ನಾವು ಜನ ಜಾಸ್ತಿ ಇರೋದ್ರಿಂದ ತರಕಾರಿ ನಮಗೆ ಜಾಸ್ತಿ ಬೇಕಾಗೇ ಆಗುತ್ತೆ. ಸೊ ಹಂಗಾಗಿ ನಾನು 4 ಡೋರ್ದು ಫ್ರಿಜ್ಜು ತೊಗೊಳ್ಳೋಣ ಅಂತ ತಲೆಯಲ್ಲಿತ್ತು. ನಾವು ಅಂದ್ಕೊಂಡಿದ್ದ ತಕ್ಷಣ ಎಲ್ಲನೂ ಆಗಲ್ಲಲ್ವಾ. ಅದು ಯಾವ ಟೈಮ್ಗೆ ಯಾವಾಗ ಏನು ತೊಗೋಬೇಕು ಅನ್ನೋದು ಇರುತ್ತೋ ಆವಾಗಷ್ಟೇ ತೊಗೊಳಕ್ಕಾಗೋದು. ಸೊ ಫೈನಲಿ ನಾನೇನು ಮಾಡಿದೆ, ಆಗಿದಾಗ ಹೋಗ್ಬಿಡ್ಲಿ ಒಂದು ಫ್ರಿಜ್ಜು ತೊಗೊಬಿಡೋಣ. ಇನ್ಮೇಲೆ ನಮಗೆ ತರಕಾರಿಗಳಿಗೆ ಇಷ್ಟಿಷ್ಟದಕ್ಕೆ ಹೋಗಬೇಕು. ಇವಾಗ ಈ ಫ್ರಿಜ್ಜಲ್ಲೂ ಕೂಡ ಒಂದೊಂದು ಕೆ ಜಿ ತೊಗೊಂಬಂದು ಇಟ್ಟರು ಕೂಡ ನಮಗೆ ಸಾಕಾಗ್ತಾ ಇರಲಿಲ್ಲ. ಈಗ ಎಕ್ಸಾಂಪಲ್ ನಾನು ಗುರುವಾರ ಹೊತ್ತು ಹೂವು ತೊಗೊಂಬಂದಿರ್ತೀನಿ. ಒಂಚೂರು ಹೂವು ಏನಾದರೂ ದಿಂಡುಗಳೇನಾದರೂ ಇಡೋಣ ಕವರಲ್ಲಿ ಅಂದರೂ ನಮಗೆ ಜಾಗ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ದೊಡ್ಡದೇ ಫ್ರಿಜ್ ತೊಗೊಳ್ಳೋಣ ಅಂಥೇಳಿ ಫೈನಲಿ ಹೋಗ್ಬಿಟ್ಟು ಫ್ರಿಜ್ ತೊಗೊಂಡು ಬಂದಿದ್ದೀನಿ. ಅಂದರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಏನು ಎಲೆಕ್ಟ್ರಿಕಲ್ ಐಟಮ್ ಇದೆ, ಒಂದು ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಮನೇಲಿ ಎಲ್ ಜಿನೇನೆ. ಬೇರೆದ್ರಲ್ಲೆಲ್ಲ ತೊಗೊಂಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಿತ್ತೇನೋ, ಆದರೆ ನನಗೆ ಎಲ್ ಜಿನಲ್ಲೇ ಬೇಕು ಅಂತ. ಅದರಲ್ಲೂ ನನಗೆ ಇದರಲ್ಲಿ ಗ್ರೇ ಕಲರ್ ಇತ್ತು. ನನಗೆ ಗ್ರೇ ಕಲರ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನನಗೆ ಬ್ಲ್ಯಾಕ್ ಕಲರೇ ಬೇಕು ಅಂತ ಹೇಳಿದ್ದೆ. ನಮ್ಮನೆ ಲಿಫ್ಟಲ್ಲಿ ಈ ಫ್ರಿಜ್ಜು ಬರಲಿಲ್ಲ. ಯಾಕಂದರೆ ತುಂಬ ದೊಡ್ಡದಿರೋದ್ರಿಂದ ಪಾಪ ಸ್ಟೇರ್ ಕೇಸಲ್ಲಿ ತೊಗೊಂಬಂದರು. ನೋಡಿ, ನಾವೇನು ಆರಾಮಾಗಿ ಹೋಗ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ, ತೊಗೊಂಡು ಬಂದರು ಅವರು. ನಾವಿರೋದು 3rd ಫ್ಲೋರಲ್ಲಿ. ಪಾಪ ಅವರು 3rd ಫ್ಲೋರ್ಗೆ ಆ ಫ್ರಿಜ್ಜು ತೊಗೊಂಬರೋಷ್ಟರಲ್ಲಿ ಅವ್ರಿಗೆ ಎಷ್ಟು ಸಾಕಾಗೋಗಿರುತ್ತೆ. ಇವಾಗ ನಾವು ಅವ್ರಿಗೆ ಒಂದು 2-3 ಸಾವಿರ ಕೊಟ್ಟಿರ್ತೀವಿ, ಅದು ಯಾವುದೂ ದೊಡ್ಡದಾಗಿರಲ್ಲ. ಪಾಪ ಅವ್ರು ಅಷ್ಟು ಕಷ್ಟಪಟ್ಟು ಮೆಟ್ಲಲ್ಲಿ ಎತ್ಕೊಂಬಂದ್ರಲ್ಲ. ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ಲಿಫ್ಟ್ ಇದೆ, ಲಿಫ್ಟಲ್ಲಿ ತರ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದೆ. ಪಾಪ ಲಿಫ್ಟಲ್ಲಿ ಬರಲಿಲ್ಲ ಅಂತ ಸ್ಟೇರ್ ಕೇಸಲ್ಲಿ ತೊಗೊಂಬಂದಿದ್ದಾರೆ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಇವಾಗ ನಾವು ಕೊಟ್ಟಿರೋ ದುಡ್ಡು ಅವರೆಲ್ಲೋ ಅದನ್ನು ಖರ್ಚು ಮಾಡಿಬಿಟ್ಟಿರ್ತಾರೆ. ಅವ್ರು ಇಷ್ಟೊಂದು ಶ್ರಮಪಟ್ಟು ಆ ಸ್ಟೇರ್ ಕೇಸಲ್ಲಿ ತೊಗೊಂಬಂದಿದ್ದಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇನ್ನು ಒಂದು ಏನಪ್ಪ ಅಂದರೆ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದಕ್ಕೂ ಚಿಕ್ಕ ಸ್ವಲ್ಪ ಪಲ್ಯ ಇರುತ್ತೆ, ಅದನ್ನೆಲ್ಲ ಚಿಕ್ಕದಾಗೆ ನಾನು ಎಷ್ಟು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೇನೆ ತೊಗೊಂಬರ್ತೀನಿ. ಓವನು ಫ್ರಿಜ್ಜು ಎಲ್ಲ ಒಟ್ಟಿಗೆ ತಂದುಬಿಡೋಣ ಅನ್ನೋದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಫ್ರಿಜ್ ಜೊತೆಗೆ ಒಂದು ಓವನು ತೊಗೊಂಬಂದಿದ್ದೀನಿ. ಓವನ್ ಅಷ್ಟೇ ತುಂಬ ಚಿಕ್ಕದೇ ತೊಗೊಂಡಿದ್ದು. ಈಗ ಓವನಲ್ಲಿ ಅಡುಗೆ ಮಾಡೋದು ಎಲ್ಲ ಆಪ್ಷನ್ ಎಲ್ಲ ಇತ್ತು. ಇದು ಪಿಜ್ಜಾ ಮಾಡೋದೆಲ್ಲ ನಮಗೆ ಸ್ಟವ್ ಮೇಲೆ ಗ್ಯಾಸಲ್ಲಿ ಮಾಡ್ಕೊಳ್ಳೋದಕ್ಕೆ ಭಾರ. ಪಾಪ ನಮ್ಮಮ್ಮ ಮಾಡ್ತಾರೆ. ಇನ್ನು ಓವನಲ್ಲಿ ಮಾಡ್ಕೊಂಡು ತಿನ್ನೋಷ್ಟು ನಮಗೆಲ್ಲ ಟೈಮ್ ಇರಲ್ಲ. ಸೊ ಹಂಗಾಗಿ ನಾರ್ಮಲಾಗೆ ನಮಗೆ ಎಮರ್ಜೆನ್ಸಿಗೆ ಏನಾದರೂ ಬಿಸಿ ಮಾಡ್ಕೊಳ್ಳೋಕ್ಕೆ ಯಾವ ಥರ ಓವನ್ ಬೇಕು, ನಾನು ಅದನ್ನೇ ತೊಗೊಂಡಿದ್ದೀನಿ. ಇದು ಬಂದು ದೊಡ್ಡಬೊಮ್ಮಸಂದ್ರದಲ್ಲಿ ಇರೋದು ಶುಭಮ್ ಅಂಥೇಳಿ. ಸೊ ನಾನು ಇವ್ರ ಹತ್ರ ಸುಮಾರು ಒಂದು 13-14 ವರ್ಷದಿಂದ ಎಲೆಕ್ಟ್ರಿಕಲ್ ಐಟಮ್ ಏನೇ ತೊಗೊಂಡ್ರು ಕೂಡ ನಾನು ಇವ್ರ ಹತ್ರನೇ ತೊಗೊಂಡಿರೋದು, ಬೇರೆ ಎಲ್ಲೂ ಹೋಗಲ್ಲ. ಸೊ ನಾನು ಕೆಲವೊಂದು ಫಿಕ್ಸ್ ಆಗಿರ್ತೀನಿ. ಈಗ ಏನು ಎಲೆಕ್ಟ್ರಿಕಲ್ ಐಟಮ್ ತೊಗೊಂಡ್ರೆ ಎಲ್ಲ ಎಲ್ ಜಿನೇ ಯೂಸ್ ಮಾಡಬೇಕು ಅಂತ. ಗಾಡಿನೂ ಅಷ್ಟೇ, ನಾನು ಆ್ಯಕ್ಟಿವಾ ಬಿಟ್ಟು ಬೇರೆ ಯಾವುದೂ ಗಾಡಿ ತೊಗೊಳ್ಳಲ್ಲ. ಸೊ ನಮ್ಮ ಮನೆಯಲ್ಲಿ ನನ್ನ ಮಗಳಿಗಾಗಲಿ ನನ್ನ ತಮ್ಮನಿಗಾಗಲಿ ಡಿಯೋ ಗಾಡಿ ಇಷ್ಟ. ಬಟ್ ನನಗೆ ಅದು ಇಷ್ಟ ಇಲ್ಲ. ಆ್ಯಕ್ಟಿವ್ ಆದರೆ ಸ್ವಲ್ಪ ಸೀಟೆಲ್ಲ ಅಗಲ ಇರುತ್ತೆ, ಸ್ವಲ್ಪ ಏನಾದರೂ ತೊಗೊಂಡು ಬಂದರೂ ಮುಂದೆಗಡೆ ಆರಾಮಾಗಿ ಇಟ್ಕೋಬೋದು ಅನ್ನೋ ಒಂದು ರೀಸನ್ಗೆ ನಾನು ಆ್ಯಕ್ಟಿವಾ ಗಾಡಿನೇ ಯೂಸ್ ಮಾಡೋದು. ಇದ್ರ ಫ್ರಿಜ್ ಜೊತೆಯಲ್ಲಿ ಪಾಪ ಅವರು ತುಂಬ ಗಿಫ್ಟ್ಗಳು ಕೊಟ್ಟಿದ್ದಾರೆ. ಒಂದು ಓವನಲ್ಲಿರೋ ಬೌಲ್ಗಳು ಅದನ್ನು ಗಿಫ್ಟ್ ಮಾಡಿಕೊಟ್ಟಿದ್ದಾರೆ. ಒಂದು ಕುಕ್ಕರ್ ಕೊಟ್ಟಿದ್ದಾರೆ, ಒಂದು ತವ ಕೊಟ್ಟಿದ್ದಾರೆ. ಅಂದರೆ ಬೇರೆ ಕಡೆ ಎಲ್ಲ ಈ ಥರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಎಲೆಕ್ಟ್ರಿಕಲ್ ಐಟಮ್ ಏನೇ ತೊಗೋಬೇಕಂದ್ರೂ ಈ ಶಾಪಿಗೆ ಹೋಗೋದ್ರಿಂದ ಸೊ ನಾನು ಬೇರೆ ಕಡೆ ಎಲ್ಲೂ ವಿಚಾರಿಸೋದಕ್ಕೆ ಹೋಗಲ್ಲ. ನಾನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ದೆ, ಫ್ರಿಜ್ಜು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡೋಣ ಅಂಥೇಳಿ. ಸೊ ಫ್ಲಿಪ್ಕಾರ್ಟಲ್ಲೆಲ್ಲ ಬೇಡ, ಇಲ್ಲಾದರೆ ಶಾಪಿಗೆ ಹೋಗಿ ನೋಡಿಬಿಟ್ಟು ತೊಗೊಂಬರ್ಬೋದಲ್ವಾ ಅನ್ನೋ ಒಂದು ರೀಸನ್ಗೆ ನಾನು ಶಾಪಲ್ಲೇ ತೊಗೊಂಡಿದ್ದೀನಿ. ಶಾಪಲ್ಲಾದರೆ 1 2 3 4 6 ಥರ ನೋಡಿಬಿಟ್ಟು ತೊಗೋಬೋದು. ಆನ್ಲೈನಲ್ಲಾದರೆ ನಮಗೆ ಗೊತ್ತಾಗಲ್ಲ, ಏನಿಲ್ಲ ಪಟ್ಟನಂಗೆ ಬುಕ್ ಮಾಡಿಬಿಡ್ತೀವಿ. ನನಗೆ ತುಂಬ ದೊಡ್ಡದೇ ಬೇಕಾಗಿತ್ತು, 650 ಲೀಟರ್ದೇ ಬೇಕು ಅಂತೇಳಿದ್ದೆ. ಹಂಗೆ ಶಾಪವರು ಹೇಳಿದ್ರು, ಮೇಡಮ್ ಅದು ತುಂಬ ದೊಡ್ಡದಾಗುತ್ತೆ, ಅಷ್ಟು ದೊಡ್ಡದು ಯಾಕೆ ಅಂತ. ಯಾಕಂದರೆ ನಮ್ಮ ಮನೆಯಲ್ಲಿ ರೇಷನ್ ಎಲ್ಲ ಈಗ ಬಾಕ್ಸ್ಗಳಲ್ಲಿ ಇರ್ತೀವಿ, ಕೆಲವೊಂದೊಂದು ಹುಳಗಳು ಬಿದ್ದೋಗ್ಬಿಟ್ಟಿರುತ್ತೆ. ಅದ್ರ ಬದಲು ಆರಾಮಾಗಿ ಇದರಲ್ಲೇ ಎಲ್ಲನೂ ಇಟ್ಕೋಬೋದು, ರೇಷನ್ ಇಟ್ಕೋಬೋದು, ಮತ್ತು ತರಕಾರಿಗಳು ಎಷ್ಟು ಬೇಕಾದರೂ ಇಟ್ಕೋಬೋದು. ನನಗೆ ಮೇಯ್ನು ಹೂವು ಇಡೋದಕ್ಕೆ ಈಗ ಒಂದೊಂದ್ಸಲಿ ಹೂವು ಜಾಸ್ತಿ ತೊಗೊಂಬಂದ್ಬಿಟ್ಟಿರ್ತೀನಿ, ಜಾಗ ಇರಲ್ಲ ಅಂತೇಳ್ಬಿಟ್ಟು ನಾನೇನು ಮಾಡ್ತೀನಿ, ಗುರುವಾರ ಹೊತ್ತು ಮನೆಯಲ್ಲಿ ಪೂಜೆ ಮಾಡಿ ನಾನು ಪ್ರತಿ ಗುರುವಾರ ಮಠಕ್ಕೆ ಹೋಗ್ತೀನಿ. ಅಲ್ಲಿ ಮಠದಲ್ಲಿ ಕೊಟ್ಬಿಡ್ತೀನಿ. ಅಟ್ಲೀಸ್ಟು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಮಠದಲ್ಲಿ ಒಂದು ಸ್ವಲ್ಪ ಕೊಟ್ಟು, ಶನಿವಾರ ನಾವು ಮನೆ ದೇವ್ರಿಗೆ ಪೂಜೆ ಮಾಡ್ತಾರೆ ನಮ್ಮಮ್ಮ. ಸೊ ಅದಕ್ಕಾಗುತ್ತಲ್ವಾ ಅಂಥೇಳಿ ಅನ್ನೋ ರೀಸನ್ಗೆ ಎಲ್ಲನೂ ಯೋಚನೆ ಮಾಡಿಬಿಟ್ಟು ನಾನು ಈ ಫ್ರಿಜ್ ತೊಗೊಂಡಿದ್ದೆ. ಇಲ್ಲಾಂದ್ರೆ ಯಾರೋ ತೊಗೊಂಡಿದ್ದಾರೆ, ಇಲ್ಲಾಂದ್ರೆ ಯಾರಿಗೋ ತೋರಿಸ್ಬೇಕು, ಅದೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ
ಈಗ ತೊಗೊಂಬಂದಿರೋದು ನಾನು, ತಿಂಗಳಾದರೆ ಕಟ್ಟೋದು ನಾನು. ಸೊ ಬೇರೆಯವ್ರಿಗೋಸ್ಕರ ಯಾಕೆ ತೊಗೊಳ್ಳಿ, ನನಗೋಸ್ಕರ ಬೇಕಿತ್ತು, ನಾನು ತೊಗೊಂಡಿದ್ದೀನಿ. ಸೊ ನೋಡಿ ಏನು ನನ್ನ ಕೈಲಿ ಇಟ್ಕೊಂಡಿದ್ದೀನಿ, ಇದೇ ಕುಕ್ಕರು ಅವರು ಕೊಟ್ಟಿದ್ದು ಆಫರಾಗಿ. ತುಂಬ ಚೆನ್ನಾಗಿದೆ ಕುಕ್ಕರು ಕೂಡ. ಅದು ಆಲ್ರೆಡಿ ಅದರಲ್ಲಿ ನಮ್ಮಮ್ಮ ಹೊಸ ಕುಕ್ಕರು ಅಂತೇಳಿ ಸಿಹಿ ಪೊಂಗಲ್ ಮಾಡಿದರು. ಸೊ ಮನುಷ್ಯ ಯಾವಾಗ ಏನು ತೊಗೋಬೇಕು ಅನ್ನೋದು ಹಣೆಬರಹದಲ್ಲಿ ಬರೆದಿಟ್ಟಿರ್ತಾರೆ, ಅವಾಗಷ್ಟೇ ತೊಗೊಳಕ್ಕಾಗೋದು. ಏನು ಈಗ ನೋಡೋರು ಅನ್ಕೋಬೋದು, ಈಗ ನನ್ನ ವೀಡಿಯೋಸ್ ನೋಡೋರಿಗೆ ಈ ಅಮ್ಮ ಏನಪ್ಪ ತೊಗೊಂಡಿರೋ ಒಂದು ಫ್ರಿಜ್ಜಿಗೆ ವೀಡಿಯೋ ಮಾಡಿದ್ದಾರೆ ಅಂತ. ಸೊ ನನಗೆ ಅದೇ ಒಂದು ಸ್ವಲ್ಪ ದೊಡ್ಡದು. ಯಾಕೆ ಅಂದರೆ ಈಗ ಸಾಮಾನ್ಯವಾಗಿ ಈಗ ಎಷ್ಟೋ ಜನ ಹೇಳ್ತಾರೆ, ನನ್ನ ಡ್ರೀಮ್ ಅಂತ ಹಾಕಿರ್ತಾರೆ ಒಂದು ಮೈಸೂರು ಸಿಲ್ಕ್ ಸೀರೆಗೆ, ಇಲ್ಲಾಂದರೆ ಒಂದು ಫೋನಿಗೆ ಡ್ರೀಮ್ ಅಂತ ಹಾಕಿರ್ತಾರೆ. ಅದು ಯಾವುದೂ ಡ್ರೀಮ್ ಆಗಿರಲ್ಲ. ಯಾಕಂದರೆ ಜೀವನದಲ್ಲಿ ನಾವು ಕಷ್ಟಪಡ್ತೀವಿ, ನಮ್ಮ ಮನೆಗೆ ಏನು ವಸ್ತು ಬೇಕು ನಾವು ಅದನ್ನು ತೊಗೋತಾ ಇರ್ತೀವಿ. ನಮ್ಮ ಡ್ರೀಮ್ ಅನ್ನೋದು ಏನಿರುತ್ತೆ ಗೊತ್ತಾ, ಬೇರೆಯವ್ರಿಗೆ ಏನಿರುತ್ತೋ ಗೊತ್ತಿಲ್ಲ, ನನಗಂತೂ ನನ್ನ ಮಗಳೇ ನನ್ನ ಡ್ರೀಮು. ಯಾಕಂದರೆ ಅವಳಿಗೆ ತುಂಬ ಕಷ್ಟಪಟ್ಟು ನಾನು ಓದಿಸ್ತಾ ಇದ್ದೀನಿ. ಸೊ ಅವಳು ಒಂದು ಹೈಯರ್ ಎಜುಕೇಷನ್ ಮುಗಿಸಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಿ ಅವಳು ನನ್ನ ಮುಂದೆ ಮೊದಲನೇ ತಿಂಗಳು ಸಂಬಳ ತೊಗೊಂಬಂದು ನಿಂತ್ಕೋತಾಳಲ್ವ. ಸೊ ಅದು ನನಗೆ ಡ್ರೀಮ್ ಆಗಿರುತ್ತೆ. ನಾನು ಸುಮಾರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀನಿ, ಕೆಲವೊಬ್ಬೊಬ್ಬರು ಐಫೋನ್ ತೊಗೊಂಡಿರೋದು ಡ್ರೀಮ್ ಅಂತ ಹಾಕಿರ್ತಾರೆ, ಅಥವಾ ಏನೋ ಒಂದು ಒಳ್ಳೆ ಸೀರೆ ತೊಗೊಳ್ಳೋದು ಡ್ರೀಮ್ ಅಂತ ಹಾಕಿರ್ತಾರೆ. ಅದೆಲ್ಲ ಯಾವುದೂ ಡ್ರೀಮ್ ಅಲ್ಲ. ನಿಜವಾಗ್ಲೂ ನನಗೆ ಹೇಳ್ಬೇಕು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಏನೂ ತೊಂದರೆ ಇಲ್ಲದೆ ಆರೋಗ್ಯವಾಗಿ ಬದುಕ್ತೀವಲ್ಲ, ಅದು ಒಂದು ಡ್ರೀಮು. ಯಾಕಂದರೆ ಮನುಷ್ಯನಿಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಕೆಲವೊಬ್ಬೊಬ್ಬರಿಗೆ ತುಂಬ ದುಡ್ಡಿರುತ್ತೆ, ಎಲ್ಲನೂ ಇರುತ್ತೆ, ಆರೋಗ್ಯ ಇರಲ್ಲ. ದೇವ್ರ ಹತ್ರ ನಾವು ಫಸ್ಟು ಕೇಳ್ಕೊಳ್ಳೋದು ಆರೋಗ್ಯ ಕೇಳ್ಕೋಬೇಕು. ನೆಕ್ಸ್ಟು ನಮ್ಮ ಮಕ್ಕಳ ಬಗ್ಗೆ ನಾವು ಕೇಳ್ಕೋಬೇಕು. ಈಗ ದಿನ ಬೆಳಗಾದರೆ 128 ಸ್ಟೋರಿಗಳನ್ನ ನೋಡ್ತೀವಿ. ಅದನ್ನೆಲ್ಲ ನೋಡ್ತಿದ್ರೆ ಭಯ ಆಗ್ತಾ ಇರುತ್ತೆ. ಅಯ್ಯೋ ಅಪ್ಪ, ಹೆಣ್ಮಕ್ಳು ಇರೋರು ಎಷ್ಟು ಹುಷಾರಾಗಿದ್ದರು, ಕಷ್ಟ ಅಪ್ಪ ಅನ್ನೋ ಥರ ಭಯ ಆಗ್ತಾ ಇರುತ್ತೆ. ಸೊ ನಾನು ಇದನ್ನೆಲ್ಲ ಯಾರಿಗೋಸ್ಕರನೋ ತೋರಿಸ್ಬೇಕು ಅಂತ ಎಲ್ಲ ಆ ಥರ ಎಲ್ಲ ನಾನು ವೀಡಿಯೋ ಮಾಡ್ತಾಯಿಲ್ಲ. ಬಟ್ ನನಗೇನೋ ಒಂದು ಖುಷಿ ತೊಗೊಂಬಂದಲ್ವ ಅನ್ನೋದಷ್ಟೇ. ಖುಷಿ ಅನ್ನೋದು ಬಿಟ್ಟರೆ ಡ್ರೀಮೆಲ್ಲ ಏನಿಲ್ಲ. ತಿಂಗಳಾದ 2ನೇ ತಾರೀಕು EMI ಕಟ್ಟೋರು ನಮಗಷ್ಟೇ ಗೊತ್ತಿರುತ್ತೆ ಅದರ ಕಷ್ಟ. ಈಗ ಒಂದು ಫೋನ್ ತೊಗೊಂಡಿರ್ತಾರೆ, ಡ್ರೀಮ್ ಅಂತ ಹಾಕಿರ್ತಾರೆ. ಖಂಡಿತವಾಗ್ಲೂ ಪಾಪ ಅವ್ರು ಯೋಚನೆ ಮಾಡೋದು, ಒಂದು ಫೋನ್ ತೊಗೊಂಡೆ ಅಪ್ಪ ನನಗೆ, ಇದು ಈಗ ಐಫೋನು 17 Pro Max ಈಗ 1,50,000 ಏನೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1,50,000 ತುಂಬ ದೊಡ್ಡದೇನೆ. ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಕೆಲವೊಂದೊಂದು ಟೈಮಲ್ಲಿ 1,000 ರೂಪಾಯಿ ನನ್ನ ಹತ್ರ ಇದೆ ಅನ್ನೋದೇ ಒಂದು ಖುಷಿ ಇರುತ್ತೆ. ಸೊ ಅವ್ರವರು ತಲೆಯಲ್ಲಿ ಏನೇನು ನೋಡ್ತಿರುತ್ತೆ ಆ ಥರ ಅವ್ರುಗಳು ಯೋಚನೆ ಮಾಡಿ ಪಾಪ ಏನೋ ಹಾಕ್ಕೋತಾರೆ. ನನ್ನ ಡ್ರೀಮು, ನಾನು ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ, ಆ ಥರ ಎಲ್ಲ ಹಾಕ್ಕೋತಾರೆ. ಈಗ ನಾವು ಒಂದು ಕಾರ್ ತೊಗೊಳ್ಳೋದು ಡ್ರೀಮ್ ಅಲ್ಲ. ಯಾಕಂದರೆ ನಾವು ಕಷ್ಟಪಟ್ಟಿರ್ತೀವಿ, ತೊಗೊಂಡಿರ್ತೀವಿ, ತಿಂಗಳಾದರೆ ಅದರದ್ದು EMI ನಾವು ಕಟ್ತೀವಿ. ನಾನು ಸುಮಾರು ಐಟಮ್ಗಳು ತೊಗೊಳ್ಳೋದಾಗಲಿ, ಒಂದು ಒಡವೆ ತೊಗೊಳ್ಳೋದಾಗಲಿ, ಏನೋ ಒಂದು ಗಾಡಿ ತೊಗೊಳ್ಳೋದಾಗಲಿ, ಒಂದು ಫೋನ್ ತೊಗೊಂಡೆ, ನಾನು ಯಾವತ್ತೂ ಎಲ್ಲೂ ಹಾಕಿಲ್ಲ ನನ್ನ ಡ್ರೀಮ್ ಅಂತೇಳಿ. ನನ್ನ ಕಷ್ಟಾರ್ಜಿತ, ನಾನು ಕಷ್ಟಪಡ್ತೀನಿ, ನಾನು ತೊಗೋತೀನಿ. ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ತೊಗೊಂಡಿರೋರಿಗೆ ಅಷ್ಟೇ ಗೊತ್ತಿರುತ್ತೆ. ಅದು ಬಿಟ್ಟು ಮಾತಾಡಿರೋರಿಗೆಲ್ಲ ಏನೂ ಗೊತ್ತಿರಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ, ಕೆಲವೊಬ್ಬೊಬ್ಬರು ಏನೋ ಪಾಪ ತೊಗೊಂಡಿರೋದು ವಿಡಿಯೋ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಇನ್ನು ಇವ್ರಿಗೆ ಇದು ಬೇಕಿತ್ತಾ ಅಂತೇಳಿ ಹುರ್ಕೊಳ್ಳೋರೇ ತುಂಬ ಜನ ಇದ್ದಾರೆ. ಅದರಲ್ಲಿ 90% ಹುರ್ಕೊಳ್ಳೋರು ಇದ್ದಾರೆ. ಅದರಲ್ಲಿ ಏನೋ 1% ನನ್ನನ್ನು ಪ್ರೀತಿ ಮಾಡೋರು ಇಷ್ಟಪಡ್ತಾರೆ ಅಷ್ಟೇ. ನಾನು ಏನು ಹೇಳಿದ್ರು ಕೂಡ ಪಾಪ ಈಸಿಯಾಗಿ ತೊಗೋತಾರೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.